ಎಲ್ಲರಿಗೂ ಮಳವಳ್ಳಿಯ ಜನತೆಗೆ ನಮಸ್ಕಾರ. ಸೊ ನನ್ನ ಹೆಸರು ಮಾಧವ್ ಕಿರಣ್ ಅಂತ. ಪ್ರಾಯಶಃ ಈ ಚಾನಲಲ್ಲಿ ಸ್ವಲ್ಪ ದಿನದ ಹಿಂದೆ ನೀವು ನೋಡಿರ್ತೀರ, ನನ್ನನ್ನು ಒಂದು ಇಂಟ್ರೂ ಮಾಡಿದ್ರು. ಸೊ ಬದಲಾವಣೆ ಜಗದ ನಿಯಮ ಅನ್ನುವಂಥ ಬೋರ್ಡ್ನ ನಾವು ಒಂದು 8 ತಿಂಗಳಿಂದನೂ ಜನವರಿಯಿಂದನೂ ಕೂಡ ಇಲ್ಲಿ ಹಾಕಿದ್ದೀವಿ. ಅನಂತರಾಮ್ ಸರ್ಕಲಲ್ಲಿ ಹಾಕಿದ್ದೀವಿ ಮತ್ತು ತುಂಬ ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ದೀವಿ. ಸೊ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪೂರ್ವ ನಿಯೋಜಿತವಾಗಿ ಕೆಲಸನ ಪ್ಲಾನ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟೇನೆ ಇಷ್ಟು ದಿನ ನಾವು ಏನು ಕೆಲಸನೂ ಸ್ಟಾರ್ಟ್ ಮಾಡಿರಲಿಲ್ಲ. ಇದು ರಾಜಕೀಯದ ಉದ್ದೇಶ ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇದು ನಮ್ಮ ಒಂದು ದೊಡ್ಡ ಉದ್ದೇಶ ಇದೆ. ಅಕ್ರಾಸ್ ಕರ್ನಾಟಕ ಪ್ರತಿ 20 ಕಿಲೋಮೀಟರ್ಗೆ ಒಂದು ಹಾಸ್ಪಿಟಲ್ ಇರಬೇಕು ಅನ್ನುವಂಥದ್ದು ನಮ್ಮ ಒಂದು ಗುರಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಪರಮಾತ್ಮ ಫೌಂಡೇಶನ್ ಮುಖಾಂತರ ನಾವು ಆ ಫಂಡಿಂಗ್ನ ಮಾಡಿಕೊಂಡು ನಮ್ಮದೇ ಆದಂಥ ಈಗ ಐಫಾರ್ಮಾ ಅಂತ ಒಂದು ಕಂಪ್ನಿನ ಮಾಡಿದ್ದೀವಿ, ಮ್ಯಾಕಿಸ್ ಐಫಾರ್ಮಾ ಅಂತ ಅಂದ್ಬಿಟ್ಟು. ಈ ಐಫಾರ್ಮಾ ಮುಖಾಂತರ ಮೆಡಿಸಿನ್ಸು ಮತ್ತು ಡಯಾಗ್ನೋಸ್ಟಿಕ್ಕು ಮತ್ತು ಆಪ್ಟಿಕಲ್ಸ್ ಅನ್ನುವಂಥದ್ದು ತುಂಬ ಕಡಿಮೆ ರೇಟಲ್ಲಿ ಜನಕ್ಕೆ ಸಿಕ್ಕಬೇಕು ಅನ್ನುವಂಥದ್ದನ್ನ ಈಗ 1,000 ಔಟ್ಲೆಟ್ನ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಹಾಸ್ಪಿಟಲ್ನ ಮಾಡೋದಕ್ಕಿಂತ ಮುಂಚೆ ಯಾವ ಥರದ ಕಾಯಿಲೆಗಳು ಅಥವಾ ಯಾವ ಥರದ ಪ್ರಾಬ್ಲಮ್ಗಳು ಅವರಿಗೆ ಜಾಸ್ತಿ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಈ ಉಚಿತ ಶಿಬಿರಗಳನ್ನ ನಾವು ಮಾಡಿಕೊಂಡು ಪ್ರತಿ ವಾರ ಕಂಟಿನ್ಯೂಸ್ ಆಗಿ ಇವತ್ತು ಸ್ಟಾರ್ಟ್ ಆಗಿದ್ದು ಇನ್ನು ಪ್ರತಿ ವಾರ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಹೋಬಳಿಗಳಲ್ಲೂ ಕೂಡ ನಡೀತಾನೆ ಇರುತ್ತೆ. ಸೊ ಇದು ನಿರಂತರವಾಗಿ ನಡೆಯುತ್ತೆ. ಇನ್ನು ಅಲ್ಲಿ ಹಾಸ್ಪಿಟಲ್ ಮಾಡಿ ಉಚಿತವಾಗಿ ನಮ್ಮ ದೇಶದ ಹಾಸ್ಪಿಟಲ್ಗಳು ಬೇರೆ ದೇಶದ ಈಗ ದುಬೈಯಲ್ಲಿರುವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದ್ರೆ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಆ ಥರದ್ದು ಫೆಸಿಲಿಟಿನ ನಮ್ಮ ಇಂಡಿಯಾದಲ್ಲಿ, ಅದು ನಮ್ಮ ಭಾಗದಲ್ಲಿ ಕರ್ನಾಟಕದಿಂದ ನಾವು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದ್ರ ಪ್ರೊಸೆಸ್ಸು. ಇವಾಗ ಇದ್ರ ಹತ್ರ ಕಣಗಳ ಹತ್ರ ಒಂದು 7 ಎಕರೆ ಜಾಗನ ನಾವು ಮಾತಾಡಿದ್ದೀವಿ, ಅಲ್ಲಿ ಹಾಸ್ಪಿಟಲ್ನ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಮಳವಳ್ಳಿ ಜನತೆಗೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಥರದ ತೊಂದರೆ ಆಗದಿರುವಾಗ ನಾವು ನೋಡ್ಕೊಳ್ತೀವಿ. ಸೊ ಇದು ನಮ್ಮ ಮೊದಲನೇ ಬದಲಾವಣೆ, ಮೊದಲನೇ ಹೆಜ್ಜೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸುಮಾರು ಜನಕ್ಕೆ ಗೊತ್ತಿದೆ, ಕೆಲವರು ಗೊತ್ತಾಗಿಲ್ಲ, ಪರವಾಗಿಲ್ಲ. ಬಟ್ ನಾವೇನ್ ಮಾಡ್ತಿದೀವಿ ಅಂದ್ರೆ ಇದು ಸ್ವಲ್ಪ ದೂರ ಇರೋದ್ರಿಂದ ಇದು ನಮ್ಮ ಆಫೀಸ್ ಆಗುತ್ತೆ, ಇದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದೀವಿ, ಅದೇ ಜಾಗದಲ್ಲಿ ನಾವು ಇಡ್ತಾ ಇದೀವಿ. ಸೊ ಅಲ್ಲಿ ಉಚಿತವಾಗಿ ಆಟೋ ಇರುತ್ತೆ, ಆಟೋ ಫೆಸಿಲಿಟಿ ಇರುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಬಸ್ ಸ್ಟ್ಯಾಂಡ್ ಹತ್ರನೂ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದ್ಗಡೆನೂ ಕೂಡ ಯಾರಾದ್ರೂ ಕೂಡ ಬಂದು ಇದು ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು 22 ಮತ್ತೆ 23 2 ದಿನನೂ ಕೂಡ ನಿಮಗೆ ಉಚಿತ ಶಿಬಿರ ಇರುತ್ತೆ. ಇದರಲ್ಲಿ ಎಷ್ಟು ಫೆಸಿಲಿಟಿ ಇದೆ ಅಂತ ನಮ್ಮ ಪ್ರವೀಣ್ ಅವ್ರು ಹೇಳ್ತಾರೆ. ಸೊ ಎಲ್ಲಾನು ಕೂಡ ಫೆಸಿಲಿಟಿಗಳನ್ನು ತಗೊಳ್ಳಿ, ಮತ್ತೆ ಉಚಿತವಾಗಿ ಕೆಲವು ಮೆಡಿಸಿನ್ಸ್ಗಳು ಕೊಡ್ತಾರೆ. ಹಾಗೆ ನಿಮ್ಗೆ ಏನಾದರೂ ಮೆಡಿಸಿನ್ಸ್ ಬೇಕು ಅನ್ನೋದಿತ್ತು ಅಂದ್ರೆ ನಮ್ಮ ಸೂಪರ್ ಮಾರ್ಕೆಟ್ನಿಂದ ನಿಮ್ಮ ಮನೆಗೆ ಕೂಡ ಕಡಿಮೆ ರೇಟಲ್ಲಿ ಡೆಲಿವರಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಮತ್ತೆ ನಾವಿವಾಗ ಒಂದು ಇದು ಮೆಡಿಕಲ್ ಸ್ಟೋರ್ನ ಚಿಕ್ಕದಾಗಿ ಈಗ 2 ಕಡೆ ಮಾಡ್ತಾ ಇದೀವಿ ಮಳವಳ್ಳಿನಲ್ಲಿ. ಆ 2 ಕಡೆನೂ ಕೂಡ ನೀವು ಬಂದು ಒಂದ್ಸರಿ ರಿಜಿಸ್ಟರ್ ಆದರೆ ಸಾಕು, ನಿಮಗೆ ಕಡಿಮೆ ದರದಲ್ಲಿ ಅಂದರೆ 15ರಿಂದ 20% ರೇಟಲ್ಲಿ ಮೆಡಿಸಿನ್ಸು ನಿಮ್ಮ ಮನೆ ಬಾಗಿಲಿಗೆ ಸಿಕ್ಕತ್ತೆ. ಸಾಧ್ಯವಾದರೆ ಹೋಮ್ ಡೆಲಿವರಿ ಕೊಡೋದಕ್ಕೂ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಯೋಜನೆಗಳು ಯಾವತ್ತೂ ಆಗುತ್ತೆ ಅನ್ನೋದಲ್ಲ, ಇವತ್ತಿಂದನೇ ಆಗ್ತಾ ಇದೆ, ಇವಾಗಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ಪ್ರವೀಣ್ ಮಾತಾಡಿ ಅದ್ರ ಬಗ್ಗೆ. ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಮತ್ತು ಮ್ಯಾಕಿ ಪಾಲಿಸೀಸ್ ವತಿಯಿಂದ ಮ್ಯಾಕಿಸ್ ಐಫಾರ್ಮಾ ಇಂದ ಆರೋಗ್ಯ ಶಿಬಿರ ಏರ್ಪಾಡು ಮಾಡಿದ್ದೀವಿ. 22 ಮತ್ತು 23 ಯಾರು ಮಳವಳ್ಳಿ ನಿವಾಸಿಗಳು ಅವ್ರಿಗೆ ಬರೋಕ್ಕೆ ಸಾಧ್ಯವಾಗ್ತಿಲ್ವೋ ನಾವು ಆಟೋ ಸ್ಟ್ಯಾಂಡಲ್ಲಿ ಆಟೋದವ್ರಿಗೆಲ್ಲ ಹೇಳಿದ್ದೀವಿ, ಅವ್ರು ಇಲ್ಲಿ ಬಂದು ಉಚಿತವಾಗಿ ಅವರು ಸೇವೆಯನ್ನು ಪಡ್ಕೋಬೋದು. ಈ ಶಿಬಿರದಲ್ಲಿ ನಾವು ರಕ್ತ ಪರೀಕ್ಷೆ, ಕಣ್ಣಿನ ಪರೀಕ್ಷೆ, ದಂತ ಪರೀಕ್ಷೆ, ಈ ಥರ ಮುಂತಾದ ಸರ್ವಿಸ್ಗಳನ್ನ ನಾವು ಏರ್ಪಾಡು ಮಾಡಿದ್ದೀವಿ. ಈ ಪ್ರತಿಯೊಂದು ಸರ್ವಿಸಸ್ಸು ಉಚಿತವಾಗಿರುತ್ತೆ. ಮತ್ತು ನಾವು ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಫ್ರೀ ಮೆಡಿಸಿನ್ ಕೂಡ ಇಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ. ಮತ್ತು ತುಂಬ ಕಡಿಮೆ ದರದಲ್ಲಿ ಕನ್ನಡಕಗಳನ್ನ ಕೂಡ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಯಾರು ಆ ಅಮೌಂಟ್ ಕೂಡ ಕೊಡೋಕೆ ಆಗೋದಿಲ್ವೋ ಅವರಿಗೆ ಉಚಿತವಾಗಿ ಕೂಡ ನಾವು ಕನ್ನಡಕವನ್ನು ನಾವು ಈ ಸಂದರ್ಭದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಇದ್ರ ಎಲ್ಲರ ಪ್ರಾಯೋಜಕರು ಮಾಧವ್ ಕಿರಣ್ ಅವರು. ನಾವು ಮಾಧವ್ ಕಿರಣ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರು ಯಾವಾಗಲೂ ಬಡವ್ರ ಪರ ನಿಂತ್ಕೊಂಡು ಉಚಿತವಾಗಿ ಈ ಎಲ್ಲ ಸರ್ವಿಸಸ್ಗಳನ್ನ ಏರ್ಪಾಡು ಮಾಡಿದ್ದಾರೆ. ಥ್ಯಾಂಕ್ ಯು ಮಾಧವ್ ಸರ್. ಮಳವಳ್ಳಿ ಜನ ಈ 2 ದಿನ ಶಿಬಿರ ಏನು ಏರ್ಪಾಡು ಮಾಡಿದ್ದೀವಿ ಅದರ ಸದುಪಯೋಗವನ್ನು ಪಡ್ಕೊಬೇಕಾಗಿ ವಿನಂತಿ ಮಾಡ್ಕೊತೀವಿ.